ಈಗ ಏನು ಕೊಡುವ ಅಂತ ಕೇಳಿದರೆ ದಾನದಲ್ಲಿ ಒಂದಿಷ್ಟು ಕಾಳುಗಳು, ಸೂರ್ಯನಿಗೆ ಸಂಬಂಧಪಟ್ಟಂತೆ ಗೋಧಿ, ಚಂದ್ರನಿಗೆ ಸಂಬಂಧಪಟ್ಟಂತೆ ಅಕ್ಕಿ, ಒಂದು ಚಪಾತಿ, ಒಂದು ಅನ್ನ. ಇದು ಮಾಮೂಲಿ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಅಂತ, ಸೂರ್ಯ ಮತ್ತು ಚಂದ್ರ ಎಂತ ಹೇಳದಿದ್ದದ್ದು ಎಲ್ಲ ಗಮ್ಮತ್ತು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಕ್ರಮ ಪ್ರಕಾರವಾಗಿದೆ. ಕೆಲವರಿಗೆ ಏಕಾದಶಿದಂದು ಗೋಧಿಯೇ ಚಪಾತಿ ಮತ್ತು ಇನ್ನೊಂದು ಎಲ್ಲ ಪೂರಿ ಎಲ್ಲ ಮಾಡಿ ತಿಂತಾವೆ, ಮತ್ತು ಉಳಿದ ದಿವಸ ಅಕ್ಕಿ ಅಂತ. ಹಾಗೆಲ್ಲ ಸರಿ ಇಲ್ಲ, ಏಕಾದಶಿ ಉಪವಾಸ ಮಾಡಿ. ಈಗ ನಾಳೆ ಮಾಡುವಂಥದ್ದು ಸೂರ್ಯಗ್ರಹಣ ಅಲ್ಲಾದ್ದರಿಂದ ಗೋಧಿಯ ವಿಷಯ ಬೇಡ, ಹಾಗಾಗಿ ಚಂದ್ರನ ವಿಷಯದಲ್ಲಿ ಅಕ್ಕಿ ರಾಶಿ ಜಾಸ್ತಿ ಹಾಕಿದ್ದೇನೆ. ಆನಂತರ ನಾಳೆ ಬರುವಂಥ ಗ್ರಹಣದಲ್ಲಿ ರಾಹು ಅಲ್ಲ, ಕೇತು ಅಡ್ಡ ಬರುವಂಥದ್ದು. ರಾಹುವಿಗೆ ಆದರೆ ಉದ್ದು ಅಂದರೆ ಅದು ನಮ್ಮದು ಉಂಟಲ್ಲ ಇಡ್ಲಿ ಎಲ್ಲ, ಅದೇ ಇಡ್ಲಿ ದೋಸೆ ಎಲ್ಲ ಉದ್ದಿನಲ್ಲಿ. ನಮಗೆ ಬೆಳಗ್ಗೆ ಆಗುವುದೇ ರಾಹುವಿನ ಜೊತೆಯಲ್ಲಿ, ಅದಿಲ್ಲದೆ ಬೆಳಗ್ಗೆ ಆಗುವುದಿಲ್ಲ ಪುಣ್ಯಕ್ಕೆ, ಏನು ಮಾಡುವ. ಆದರೆ ಉದ್ದಿನ ರಾಶಿಯನ್ನು ಕಮ್ಮಿ ಮಾಡಿದ್ದೇನೆ. ನಾಳೆ ಬರೋದು ಕೇತು, ಆದರೆ ಕೇತುವಿಗೆ ಹುರುಳಿ 6 ಗ್ರಾಮ್ ಅದು ಪಕ್ಕದಲ್ಲಿ ಹಾಕಿದ್ದೇನೆ. ಹಾಗೆ ಉದ್ದು ಕೆಳಗೆ ಉಂಟು, ಗೋಧಿ ಕೆಳಗೆ ಉಂಟು, ಸಣ್ಣದುಂಟು. ಅದು ಸೂರ್ಯನಿಗೆ ಮತ್ತು ರಾಹುವಿಗೆ. ವಾಸ್ತವವಾಗಿ ಚಂದ್ರನಿಗೆ ಮತ್ತು ಅವನಿಗೆ ಅರ್ಥ ಆಗುವಾಗಿ ಹುರುಳಿ ಮತ್ತು ಅಕ್ಕಿಯ ರಾಶಿ ಹಾಕಿದ್ದೇನೆ. ಇದನ್ನು ಆದಷ್ಟು ದಾನ ಮಾಡಲಿಕ್ಕೆ ವಾಸ್ತವವಾಗಿ ಅವರಿಗೆ ಇಷ್ಟವಾದಂಥ ಧಾನ್ಯ ಇತ್ತು. ಒಬ್ಬೊಬ್ಬರಿಗೆ ಒಂದೊಂದು ಇಷ್ಟ ಧಾನ್ಯ ಇದೆ ಒಂದೊಂದು ಗ್ರಹಗಳಿಗೆ. ಅದು ಗ್ರಹಗಳ ಪಟ್ಟಿಯಲ್ಲಿ ನಾನು ಗ್ರಹ ಸಮೀಕ್ಷೆಯಲ್ಲಿ ಕೊಟ್ಟಿದ್ದೇನೆ. ಆದ್ದರಿಂದ ಆಪದಿ ಅನಗ್ನವು ತೀರ್ಥೇಚ ಚಂದ್ರಸೂರ್ಯ ಗ್ರಹೇ ತತ ಆಮಶ್ರಾದ್ದಂ ಪ್ರಕುರ್ವೀತ ಹೇಮಶ್ರಾದ್ದಂ ಅತಾಪಿವ. ಯಾವಾಗಲೂ ಕಷ್ಟದಲ್ಲಿದ್ದರೆ ಪಿಂಡ ಹಾಕಲಿಕ್ಕೆಲ್ಲ ಓಡಬೇಕಾಗಿಲ್ಲ, ಹೇಳಲಿಕ್ಕೆ ಕೊಡುವುದಿಲ್ಲ, ತಂದೆ ತಾಯಿಗಳ ಸೇವೆ ಮಾಡಬೇಕು. ಹಾಗಾದರೆ ಒಂದಿಷ್ಟು ದವಸ ಧಾನ್ಯಗಳನ್ನು ಕೊಟ್ಟು ಬಿಡಿ, ತರಕಾರಿಗೆ ದಾನ ಮಾಡಿ, ಅವರು ಊಟ ಮಾಡಿ ಕೊಡ್ತಾರೆ, ಸಾಕು, ತೊಂದರೆ ಇಲ್ಲ. ಅವರೇ ಪಿಂಡ ಹಾಕ್ತಾರೆ, ತೊಂದರೆ ಇಲ್ಲ, ಅವರೇ ಪಿಂಡ ಮಾಡಿ ಬಾಯಿಗೆ ಹಾಕ್ತಾರೆ. ನೀನು ಕೊಡುವ ಕೆಲಸ ಮಾಡು, ಆಗುವುದಿಲ್ಲಲ್ಲ ನಿಲ್ಲಿಸಬೇಡ. ಆಪದಿ ಅನಗ್ನವು, ಜನ ಸಿಗಲಿಲ್ಲ, ಬೆಂಕಿ ಸಿಗಲಿಲ್ಲ, ಹೋಮ ಹವನ ಆಗಲಿಲ್ಲ, ಯಾರಿಗಾದರೂ ಕೊಟ್ಟು ಬಿಡು, ತಯಾರು ಮಾಡಿ ಕೊಡಬೇಕಾಗಿಲ್ಲ. ಆಪದಿ ಅನಗ್ನವು ತೀರ್ಥೇಚ, ನೀನು ತೀರ್ಥಕ್ಷೇತ್ರ ಸಂಚಾರದಲ್ಲಿದ್ದಿ, ಕೊಡಬೇಕು ಅಂತ ಕಂಡಿತು. ಈಗ ಯಾರು ಮಾರ್ಯಾರು ಪೂರಿ ಮಾಡಿ ಹಾಕೋದು ಎಲ್ಲ ಮಾಡೋದು ಬೇಡ ಮಾರ್ರೆ, ಗೋಧಿ ಇಟ್ಟೆ ಕೊಡು, ತೊಂದರೆ ಕೊಡಲಿಕ್ಕೆ ಬರ್ತದೆ ಅಂತಾರೆ. ಆಮಶ್ರಾದ್ದ ಅಂದರೆ ಹಾಗೆ ಕೊಡಲಿಕ್ಕೆ, ತಯಾರು ಮಾಡದೆ ಕೊಡುವಂಥದ್ದು. ಸೂರ್ಯಚಂದ್ರಗ್ರಹೇ ತತ, ಸೂರ್ಯಚಂದ್ರಗ್ರಹಣದಲ್ಲಿಯೂ ಚಂದ್ರ ಸೂರ್ಯಗ್ರಹಣದಲ್ಲಿಯೂ ಮಾಡಬೇಕಾದ ಶ್ರಾದ್ದ ಅಂದರೆ ಬನ್ರೋ ಹೇಳಿ ಕುಳ್ಳಿರಿಸಿಕೊಂಡು ಪಿಂಡ ಹಾಕಿ ಕಲಸಿ ಅಡಿಗೆಯವರನ್ನು ಕಳಿಸಿ ಒಂದಿಷ್ಟು ಊಟ ಹಾಕೋದು, ತವೆ ಹಾಕೋದು ಎಲ್ಲ ಅಲ್ಲ, ಅದು ಮಾಡಲಿಕ್ಕಿಲ್ಲ, ಅದಲ್ಲ ಹೇಳಿದ್ದಿಲ್ಲಿ. ಆ ಸಂದರ್ಭಗಳು ಎಷ್ಟೆಲ್ಲ ಹೇಳ್ತಾ ಇದ್ದಾರೆ ನೋಡಿ, ಅಷ್ಟೆಲ್ಲ ಸಂದರ್ಭಗಳಲ್ಲಿ ಹಾಗೆ ಕೊಡಲಿಕ್ಕೆ, ಆಮಶ್ರಾದ್ದ ತನ್ನಷ್ಟು ಇದ್ದಾಗೆ ಕೊಡಲಿಕ್ಕೆ, ಪದಾರ್ಥಗಳನ್ನು ತಯಾರು ಮಾಡದೇ ಕೊಡಲಿಕ್ಕೆ, ಅವರು ತಯಾರು ಮಾಡಿ ತಿಂತಾರೆ. ಅದು ಬೇಡ ಅಂತಾದರೆ ಹೇಮಶ್ರಾದ್ದ, ಚಿನ್ನವನ್ನು ಕೊಡಲಿಕ್ಕೆ. ಯಾರು ಕೊಡೋದಿಲ್ಲ, ಅತಾಪಿವ ಇಲ್ಲ ಈಗ, ಅದು ಬೇಡ ಮಾರ್ರೆ ಹೀಗೆ ಕೊಡುವ ಅಂತಾನೆ. ಆಮಶ್ರಾದ್ದ ಕಿಟ್ ಕೊಟ್ಟರೆ ಆಯಿತು. ಗ್ರಹಣೋದ್ವಾಹ ಸಂಕ್ರಾಂತವು ಸ್ತ್ರೀಣಾಂಚ ಪ್ರಸವೇತದ ದಾನ ನೈಮಿತ್ತಿಕಂ ನ್ಯಾಯವ ರಾತ್ರೋ ಚಾಪಿ ಪ್ರಶಸ್ಯತೆ. ರಾತ್ರಿ ದಾನ ಮಾಡಬಹುದಾ ಅಂದರೆ ಆಗ್ತದೆ, ಗ್ರಹಣ ಸಮಯದಲ್ಲಿ ಆಗ್ತದೆ, ಮತ್ತೆ ಯಾವಾಗಲೂ ಅಲ್ಲ. ರಾತ್ರಿ ಹೋಗಿ ಬಾಗಿಲು ತರಡುವುದು ಅವರಿಗೆ, ಇದು ಶ್ರಾದ್ದ ಲೆಕ್ಕದಲ್ಲಿ ನಿಮಗೆ ಕೊಡೋದು, ನೀವು ಮೊದಲೇ ಕಂಗಾಲಾಗಿ ಹೋಗ್ತಾನೆ. ಅಲ್ಲ, ನಾವು ಇದೆಲ್ಲ ತಂದಿದ್ದೇವೆ, ಬೆಲ್ಲ ಎಲ್ಲ ತಂದಿದ್ದೇವೆ, ಉಪ್ಪು ಚೂರೇ ಇರೋದು, ಬೇಡ ಮಾರ್ರೆ ದಮ್ಮಯ್ಯ, ಹಗಲಿಗೆ ಎಲ್ಲ ಕೊಡಿ ಏನಿದ್ರು, ಕುತಬ ಕಾಲ ಅವರಿಗೆ ಬಿಟ್ಟದ್ದು, ಮಧ್ಯಾಹ್ನದ ನಂತರ ಕೊಡಿ, ಈಗ ಕೊಡಬೇಡಿ. ಈಗ ಕೊಡುವುದಾದರೆ ನೈಮಿತ್ತಿಕಕ್ಕೆ ಅಂದರೆ ಗ್ರಹಣ ನಿಮಿತ್ತ ರಾತ್ರಿ ಕೊಡಬಹುದು, ಗ್ರಹಣ ರಾತ್ರಿಯೇ ಬರೋದ್ರಿಂದ. ಮತ್ತು ಗ್ರಹಣ ಮಾತ್ರ ಅಲ್ಲ, ಹುಟ್ಟು ಎಲ್ಲಿಯಾದರೂ ಆದರೆ ಯಾರಾದರೂ ಮಗು ಹುಟ್ಟಿದೊಂದು ಖುಷಿಯಲ್ಲಿ ಹೋಗಿ ಯಾರಿಗಾದರೂ ರಾತ್ರಿ ಹುಟ್ಟುವಾಗಲೂ ಕೊಡಲಿಕ್ಕೆ ಬರ್ತದೆ. ಹಾಗೆ ವಸುದೇವ ಕೃಷ್ಣ ಹುಟ್ಟಿದ ಅಂದ ತಕ್ಷಣ ಆಗಲೇ 10,000 ಧನವನ್ನು ದಾನ ಮಾಡಿದ್ದೇನೆ ಅಂತ ಸಂಕಲ್ಪ ಮಾಡಿಬಿಟ್ಟ. ಮತ್ತು ಕೊಟ್ಟದೋ 8-10 ವರ್ಷದ ನಂತರ ನೀವು ಮಾಡಿ ಸಂಕಲ್ಪ ಮಾಡಿ ಕೊಡಲಿಕ್ಕೆ, ಈಗ ಅದು ಗ್ಯಾರಂಟಿ ಆಗಲಿ. ಈಗೆಲ್ಲ ಫೋನ್ಪೇ ಇರೋದ್ರಿಂದ ರಪಕ್ಕ ಮಾಡಲಿಕ್ಕೆ ಬರ್ತದೆ, ನಾಳೆವರೆಗೆ ಕಾಯಬೇಕಾಗಿಲ್ಲ. ದಾನ ನೈಮಿತ್ತಿಕ ನ್ಯಾಯ ರಾತ್ರೋ ಚಾಪಿ ಪ್ರಶಸ್ತಿ. ಗ್ರಹಣ ಉದ್ವಾಹ ಸಂಕ್ರಾಂತಿ, ಉದ್ವಾಹ ಅಂದರೆ ಮದುವೆ, ಸಂಕ್ರಾಂತಿ ಮಧ್ಯರಾತ್ರಿ ಕೆಲವೊಮ್ಮೆ ಬರ್ತದೆ, ಆಗಲೇ ಕೆಲವರಿಗೆ ಕೊಡಬೇಕು ಕಾಣ್ತದೆ, ತೊಂದರೆ ಇಲ್ಲ. ಇಂಥ ಸಂದರ್ಭ ಮತ್ತು ಸ್ತ್ರೀಣಾಂಚ ಪ್ರಸವೇತದ, ಹುಟ್ಟು ಬಂದಾಗಲೂ ಕೊಡಲಿಕ್ಕೆ ಬಂದರೆ ಖುಷಿಯಲ್ಲಿ ವಸುದೇವ ಕೊಟ್ಟಾಗ ಹೇಳಿ, ದಾನ ಯಾವತ್ತು ಕೊಡಲಿಕ್ಕೆ ಬರ್ತದೆ, ರಾತ್ರಿಯೂ ನಡೀತದೆ. ಸಮಂ ಅಬ್ರಾಹ್ಮಣೇ ದಾನಂ, ಬ್ರಾಹ್ಮಣ ಅನ್ನದವನಿಗೆ ಕೊಟ್ಟರೆ ಕೊಟ್ಟದ್ದು ಅಂತ ಅರ್ಥ. ದ್ವಿಗುಣಂ ಬ್ರಾಹ್ಮಣ ಬ್ರುವೆ, ಬ್ರಾಹ್ಮಣ ಅಂತ ಹೇಳಿಕೊಳ್ಳುವವನಿಗೆ ಕೊಟ್ಟರೆ ಡಬಲ್ ಕೊಟ್ಟ ಹಾಗೆ. ಶ್ರೋತ್ರಿಯೇ ಶತಸಹಸ್ರಂ, ಒಳ್ಳೆ ವೇದಾಂತ ಓದಿದವನಾದರೆ ಅವನಿಗೆ ಕೊಟ್ಟರೆ ಅದು 1,100 ಅಂದರೆ ಲಕ್ಷ ಕೊಟ್ಟಾಗೆ ಆಗ್ತದೆ. ಹಾಗೆ ಹೇಳಿ 1 ರೂಪಾಯಿ ಕೊಟ್ಟು ಲಕ್ಷ ಕೊಟ್ಟಿದ್ದೇನೆ ಹೇಳಿಕ್ಕೆ ಹೋಗಬೇಡಿ. ಮತ್ತೆ ಅಲ್ಲ, ಪುಣ್ಯ ಬರ್ತದೆ ಹೇಳಿದ್ದು ನಾನು, ಕೊಟ್ಟದ್ದು ದುಡ್ಡಾಗೆ ಆಗುವುದಿಲ್ಲ. ಪಾತ್ರೆಯತು ಆನಂತ್ಯ ಮಶ್ನದೆ, ಒಳ್ಳೆ ಪಾತ್ರನಾದರೆ, ಅದರಿಂದ ಪಾತ್ರನನ್ನು ಹುಡುಕಬೇಕು ಹೇಳೋದು. ಅದಕ್ಕೆ ಸಿಕ್ಕಿದವರಿಗೆಲ್ಲ ಕೊಡುವುದಲ್ಲ. ಅವು ನಾಳೆ ತೊಗೊಂಡೋಗಿ ಕಳ್ಳು ಕುಡಿದ್ರೆ ಅದರಲ್ಲಿ ದುಡ್ಡಲ್ಲಿ, ಅದನ್ನು ಯೋಚನೆ ಮಾಡಿ ಏನಾಗ್ತದೆ ಅಂತ. ಕಳ್ಳು ಕುಡಿದವ ಕಲ್ಲು ತೊಗೊಂಡೋಗಿ ದೇವಸ್ಥಾನಕ್ಕೆ ಕೊಡಿದ್ರೆ ಅದು ಸರಿಯೇ, ಇವನಿಗೆ ಬರ್ತದೆ. ಇವ ಕುಡಿಯದೇ ಇದ್ದರೆ ಕಲ್ಲು ಹೊಡಿತಿರಲಿಲ್ಲ, ಕುಡಿಲಿಕ್ಕೆ ಕಾರಣ ನೀವು ಕೊಟ್ಟದ್ದು. ಅದರಿಂದ ಕೊಡುವಾಗ ನೋಡಿ ಅಂತಾರೆ ಯಾರಿಗೆ ಕೊಡಿ ಅಂತ. ನ ಸ್ವಪೇತ ನ ಚ ಮುಂಜೀತ, ಗ್ರಹಣದ ಹೊತ್ತಿನಲ್ಲಿ ಮಲಗಲಿಕ್ಕಿಲ್ಲ, ತಿನ್ನಲಿಕ್ಕಿಲ್ಲ. ಸೂರ್ಯೇಂದು ಗ್ರಹಣಂ ಯಾವತ್ತು ತಾವತ್ತು ಕೊರಿಯ ಜಪಾದಿಗಂ, ಗ್ರಹಣ ಮುಗಿಯುವವರೆಗೆ ಜಪ ಮಾಡಲಿಕ್ಕೆ ಹೇಳುವುದಲ್ಲ. ಇದು ಮಸ್ಟ್ ಆ್ಯಂಡ್ ಶುಡ್ ಹೇಳಿದವರು. ಎಷ್ಟು ಹೊತ್ತು ಗ್ರಹಣ ಉಂಟು ಅಷ್ಟು ಹೊತ್ತು ಜಪ ಮಾಡಲಿಕ್ಕೆ, ಮತ್ತೆ ಹೇಳಲಿಕ್ಕೆ. ಜಪಾದ ದಶಾಂಶತೋ ಹೋಮ, ಅದು 10 ಅಂಶ ಕಮ್ಮಿಯಲ್ಲಿ ಹೋಮ ಮಾಡಲಿಕ್ಕೆ ಉಂಟು, ಅದು ಮರುದಿನ.
ತಥೋ ಹೋಮಾಚ್ಯ ತರ್ಪಣಂ, ಆನಂತರ ಅದಕ್ಕಿಂತ ಕಮ್ಮಿ ಅಂಶದಲ್ಲಿ ತರ್ಪಣ 10 ಅಂಶದಲ್ಲಿ ಕೊಡಲಿಕ್ಕೆ. ಹೋಮ ಮಾಡೋದಿಲ್ಲ ಆದರೆ ಹೋಮ ಶಕ್ತೋ ಜಪಂ ಕುರ್ಯಾತ್ ಹೋಮ ಸಂಖ್ಯಾ ಚತುರ್ಗುಣಂ. ಎಷ್ಟು ಹೋಮ ಮಾಡಲಿಕ್ಕೆ ಬರ್ತದೆ ಅದರ 4 ಪಟ್ಟು ಜಪ ಮತ್ತೆ ಮಾಡಿದರೆ ಆಯಿತು. ಗ್ರಹಣ ಕಾಲದಲ್ಲಿ ಒಂದು 10,000 ಜಪ ಮಾಡಿದ, 1,000 ಹೋಮ ಮಾಡಬೇಕು, ಅವನು ಮಾಡಲಿಕ್ಕೆ ಆಗುವುದಿಲ್ಲ, 4,000 ಜಪ ಮಾಡಿದರೆ ಆಯಿತು, ಮುಗೀತು. ಮತ್ತೆ ಮರುದಿನದ ಲೆಕ್ಕಾಚಾರ ಅದು. ಆದರೆ ಜಪ ಮಾಡುವಾಗ ಗ್ರಹಣ ಟೈಮನ್ನು ಪೂರ್ತಿ ಯುಟಿಲೈಸ್ ಮಾಡಿ ಅಂತಾರೆ. ಕೆಲವರು ಮಾಡಿದಾಗೆ ನಾಟಕ ಮಾಡಿ ಮತ್ತೆಲ್ಲ ಪ್ರದಕ್ಷಿಣೆ ಹೋಗೋದು, ತೀರ್ಥ ತಗೊಳ್ಳೋದು. ಒಂದು 10 ಕಡೆಯಲ್ಲಿ ತೀರ್ಥ ತಗೊಂಡ್ರೆ ಹೊಟ್ಟೆ ಫುಲ್ ಆಗ್ತದೆ. ತಿನ್ನಬೇಡ ಅಂತಿದ್ದಾನೆ, ವೇದ ಹೇಳಿದ್ದಾನೆ ಮಾರೆ, ಕುಡಿಬೇಡ ಅಂತಾನೆ, ಆಗಲೇ ಕೈ ಹಿಡಿಯೋದು. ಇನ್ನುಂಟ ನೋಡೋದು, ಒಂದಿಷ್ಟು ಸೆರೆ ಹಾಕ್ಕೊಂಡು ಬೇಡ, ದಮ್ಮಯ್ಯ ಬೇಡ ಹೇಳಲಿಲ್ಲ. ಶಾಸ್ತ್ರಕಾರರು ಎಲ್ಲಿಯೋ ದೇವಾಲಯಕ್ಕೆ ಹೋಗಿ ತೀರ್ಥ ತಗೊಳ್ಳಿ, ಸೇವೆ ಕೊಡಿರಿ, ಅಭಿಷೇಕ ಮಾಡಿರಲಿಲ್ಲ, ಹೇಳಲಿಕ್ಕೆ ಹೋಗಲಿಲ್ಲ. ಯಾಕೆಂದರೆ ಅದೆಲ್ಲ ಮುಟ್ಟು ಮೈಲಿಗೆ. ನಾವು ಮುಟ್ಟಿದ ನೀರು ಗ್ರಹಣ, ನಮಗೆ ಗ್ರಹಣ ಇರೋದ್ರಿಂದ ನಾವು ಮುಟ್ಟಿದ ನೀರನ್ನು ದೇವರಿಗೆ ಹಾಕುದಾ? ಇಲ್ಲೆಲ್ಲ ಸಂಪ್ರದಾಯ ಶಾಸ್ತ್ರಕ್ಕೆ ವಿರುದ್ಧವಾಗಿದ್ದರೆ ಅದಲ್ಲ ಅಂತ ಕೃಷ್ಣನೇ ಹೇಳಿಬಿಟ್ಟಿದ್ದಾನೆ, ಮಾತಾಡುವಾಗಿಲ್ಲ. ನೆಕ್ಸ್ಟ್